ಉದ್ಯೋಗ ಸೃಷ್ಟಿಯ ವಿಚಾರದಲ್ಲಿ ಗಮನ ಹರಿಸ್ತಾ ಇದ್ದಾರೆ. ನಾವು ಮಾಡ್ತೀವಿ, ನಮ್ಮ ಬದ್ಧತೆ ಇದು ಅಂತ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಎಂ ಡಿಸಿಎಂಗೆ ಆದಾಯ ಬರುವ ಉದ್ಯೋಗ ಬೇಕಾಗಿದೆ, ಅವರಿಗೆ 5 ವರ್ಷದ ಸಿಎಂ ಉದ್ಯೋಗ ಬೇಕಾಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ 5 ವರ್ಷದ ಸಿಎಂ ಉದ್ಯೋಗ, ಡಿಕೆ ಶಿವಕುಮಾರ್ಗೆ ಸಿಎಂ ಆಗುವ ಉದ್ಯೋಗ. ಇದ್ರ ಮಧ್ಯೆ ಉದ್ಯೋಗಾಕಾಂಕ್ಷಿಗಳು ಬಡವಾಗಿ ಹೋಗಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಕ್ರೋಶ ಇದೆ. ಹುಬ್ಬಳ್ಳಿ ಒಂದು ಹೋರಾಟ ನಡೀತಾ ಇದೆ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಉದ್ಯೋಗ, ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನ ಫಿಲ್ಅಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯಿತು. ಇನ್ನು ಒಂದೇ ಒಂದು ಉದ್ಯೋಗಕ್ಕೂ ಕೂಡ ಇಂಟರ್ವ್ಯೂ ಕರೆದಿಲ್ಲ. ಯಾವ ನಿರುದ್ಯೋಗಿ ಇದ್ದಾರೆ, ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ, ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನು ಕೊಡಿಲ್ಲ. ಇವರು ಅಧಿಕಾರದ ಕಚ್ಚಾಟ. ಇವ್ರಿಗೆ ಮಾತ್ರ ಉದ್ಯೋಗ ಬೇಕು. ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಉದ್ಯೋಗ ಬೇಕು. ಮುಖ್ಯಮಂತ್ರಿಗೆ 2.5 ವರ್ಷ ಇದ್ದಿದ್ದು 5 ವರ್ಷ ಬೇಕು. ಇವರಿಬ್ಬರಿಗೂ ಉದ್ಯೋಗ ಬೇಕು. ಅದು ಸಮರ್ಥ ಉದ್ಯೋಗ, ಒಳ್ಳೆ ಕಾಸು ಬರೋ ಆದಾಯ, ಕೋಟಿ ಆದಾಯ ಬರೋ ಉದ್ಯೋಗಗಳು ಬೇಕು. ಆದರೆ ಬಡವರ ಮಕ್ಕಳಿಗೆ ಉದ್ಯೋಗ ಇಲ್ಲದೆ ವಂಚಿತರಾಗಿದ್ದಾರೆ. ಅದರ ವಿರುದ್ಧ ಇವತ್ತು ಸುಮಾರು 20,000 ಜನ ನಿರುದ್ಯೋಗಿಗಳು ಅವರ ಒಂದು ಹೋರಾಟ ನಾನು ಬೆಂಬಲ ಕೊಟ್ಟು ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಕೂಡಲೇ ಇವರು ಪಾಪರಾಗಿಲ್ಲ ಅಂದ್ರೆ, ಪದೇ ನಾನು ಹೇಳ್ತಾ ಇದ್ದೀನಿ, ಪಾಪರಾಗಿದೆ ಈ ಸರ್ಕಾರ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ದಾರೆ. 7 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಮೊನ್ನೆ KSRTC ಅವರು ಅವರ ಅರಿಯಸ್ ಕೊಟ್ಟಿಲ್ಲ ಅಂತ ಅವರು, ಅಂಗನವಾಡಿಯವರು ಅವರು ಇನ್ನೇನು ಶುರು ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟರು ಉದ್ಯೋಗ ಸೃಷ್ಟಿಯ ವಿಚಾರದಲ್ಲಿ ಗಮನ ಹರಿಸ್ತಾ ಇದ್ದಾರೆ. ನಾವು ಮಾಡ್ತೀವಿ, ನಮ್ಮ ಬದ್ಧತೆ ಇದು ಅಂತ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಎಂ ಡಿಸಿಎಂಗೆ ಆದಾಯ ಬರುವ ಉದ್ಯೋಗ ಬೇಕಾಗಿದೆ, ಅವರಿಗೆ 5 ವರ್ಷದ ಸಿಎಂ ಉದ್ಯೋಗ ಬೇಕಾಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ 5 ವರ್ಷದ ಸಿಎಂ ಉದ್ಯೋಗ, ಡಿಕೆ ಶಿವಕುಮಾರ್ಗೆ ಸಿಎಂ ಆಗುವ ಉದ್ಯೋಗ. ಇದ್ರ ಮಧ್ಯೆ ಉದ್ಯೋಗಾಕಾಂಕ್ಷಿಗಳು ಬಡವಾಗಿ ಹೋಗಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಕ್ರೋಶ ಇದೆ. ಹುಬ್ಬಳ್ಳಿ ಒಂದು ಹೋರಾಟ ನಡೀತಾ ಇದೆ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಉದ್ಯೋಗ, ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನ ಫಿಲ್ಅಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯಿತು. ಇನ್ನು ಒಂದೇ ಒಂದು ಉದ್ಯೋಗಕ್ಕೂ ಕೂಡ ಇಂಟರ್ವ್ಯೂ ಕರೆದಿಲ್ಲ. ಯಾವ ನಿರುದ್ಯೋಗಿ ಇದ್ದಾರೆ, ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ, ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನು ಕೊಡಿಲ್ಲ. ಇವರು ಅಧಿಕಾರದ ಕಚ್ಚಾಟ. ಇವ್ರಿಗೆ ಮಾತ್ರ ಉದ್ಯೋಗ ಬೇಕು. ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಉದ್ಯೋಗ ಬೇಕು. ಮುಖ್ಯಮಂತ್ರಿಗೆ 2.5 ವರ್ಷ ಇದ್ದಿದ್ದು 5 ವರ್ಷ ಬೇಕು. ಇವರಿಬ್ಬರಿಗೂ ಉದ್ಯೋಗ ಬೇಕು. ಅದು ಸಮರ್ಥ ಉದ್ಯೋಗ, ಒಳ್ಳೆ ಕಾಸು ಬರೋ ಆದಾಯ, ಕೋಟಿ ಆದಾಯ ಬರೋ ಉದ್ಯೋಗಗಳು ಬೇಕು. ಆದರೆ ಬಡವರ ಮಕ್ಕಳಿಗೆ ಉದ್ಯೋಗ ಇಲ್ಲದೆ ವಂಚಿತರಾಗಿದ್ದಾರೆ. ಅದರ ವಿರುದ್ಧ ಇವತ್ತು ಸುಮಾರು 20,000 ಜನ ನಿರುದ್ಯೋಗಿಗಳು ಅವರ ಒಂದು ಹೋರಾಟ ನಾನು ಬೆಂಬಲ ಕೊಟ್ಟು ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಕೂಡಲೇ ಇವರು ಪಾಪರಾಗಿಲ್ಲ ಅಂದ್ರೆ, ಪದೇ ನಾನು ಹೇಳ್ತಾ ಇದ್ದೀನಿ, ಪಾಪರಾಗಿದೆ ಈ ಸರ್ಕಾರ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ದಾರೆ. 7 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಮೊನ್ನೆ KSRTC ಅವರು ಅವರ ಅರಿಯಸ್ ಕೊಟ್ಟಿಲ್ಲ ಅಂತ ಅವರು, ಅಂಗನವಾಡಿಯವರು ಅವರು ಇನ್ನೇನು ಶುರು ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟರು ಉದ್ಯೋಗ ಸೃಷ್ಟಿಯ ವಿಚಾರದಲ್ಲಿ ಗಮನ ಹರಿಸ್ತಾ ಇದ್ದಾರೆ. ನಾವು ಮಾಡ್ತೀವಿ, ನಮ್ಮ ಬದ್ಧತೆ ಇದು ಅಂತ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಎಂ ಡಿಸಿಎಂಗೆ ಆದಾಯ ಬರುವ ಉದ್ಯೋಗ ಬೇಕಾಗಿದೆ, ಅವರಿಗೆ 5 ವರ್ಷದ ಸಿಎಂ ಉದ್ಯೋಗ ಬೇಕಾಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ 5 ವರ್ಷದ ಸಿಎಂ ಉದ್ಯೋಗ, ಡಿಕೆ ಶಿವಕುಮಾರ್ಗೆ ಸಿಎಂ ಆಗುವ ಉದ್ಯೋಗ. ಇದ್ರ ಮಧ್ಯೆ ಉದ್ಯೋಗಾಕಾಂಕ್ಷಿಗಳು ಬಡವಾಗಿ ಹೋಗಿದ್ದಾರೆ.
ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಕ್ರೋಶ ಇದೆ. ಹುಬ್ಬಳ್ಳಿ ಒಂದು ಹೋರಾಟ ನಡೀತಾ ಇದೆ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನ ಫಿಲಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯಿತು. ಇನ್ನು ಒಂದೇ ಒಂದು ಉದ್ಯೋಗಕ್ಕೂ ಕೂಡ ಇಂಟರ್ವ್ಯೂ ಕರೆದಿಲ್ಲ. ಯಾವ ನಿರುದ್ಯೋಗಿ ಇದ್ದಾರೆ, ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನ ಕೊಡಿಲ್ಲ. ಇವರು ಅಧಿಕಾರದ ಕಚ್ಚಾಟ. ಇವ್ರಿಗೆ ಮಾತ್ರ ಉದ್ಯೋಗ ಬೇಕು. ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಉದ್ಯೋಗ ಬೇಕು. ಮುಖ್ಯಮಂತ್ರಿಗೆ 2.5 ವರ್ಷ ಇದ್ದಿದ್ದು 5 ವರ್ಷ ಬೇಕು. ಇವರಿಬ್ಬರಿಗೂ ಉದ್ಯೋಗ ಬೇಕು. ಅದು ಸಮರ್ಥ ಉದ್ಯೋಗ, ಒಳ್ಳೆ ಕಾಸು ಬರೋ ಆದಾಯ, ಕೋಟಿ ಆದಾಯ ಬರೋ ಉದ್ಯೋಗಗಳು ಬೇಕು. ಆದರೆ ಬಡವರ ಮಕ್ಕಳಿಗೆ ಉದ್ಯೋಗ ಇಲ್ಲದೆ ವಂಚಿತರಾಗಿದ್ದಾರೆ. ಅದರ ವಿರುದ್ಧ ಇವತ್ತು ಸುಮಾರು 20,000 ಜನ ನಿರುದ್ಯೋಗಿಗಳು ಅವರ ಒಂದು ಹೋರಾಟ ನಾನು ಬೆಂಬಲ ಕೊಟ್ಟು ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಕೂಡಲೇ ಇವರು ಪಾಪರಾಗಿಲ್ಲ ಅಂದ್ರೆ ಪದೇ ನಾನು ಹೇಳ್ತಾ ಇದ್ದೀನಿ, ಪಾಪರಾಗಿದೆ ಈ ಸರ್ಕಾರ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ದಾರೆ. 7 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಮೊನ್ನೆ KSRTC ಅವರು ಅವರ ಅರಿಯರ್ಸ್ ಕೊಟ್ಟಿಲ್ಲ ಅಂತ ಅವರು, ಅಂಗನವಾಡಿಯವರು ಇನ್ನೇನು ಶುರು ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್ ಉದ್ಯೋಗ ಸೃಷ್ಟಿಯ ವಿಚಾರದಲ್ಲಿ ಗಮನ ಹರಿಸ್ತಾ ಇದ್ದಾರೆ. ನಾವು ಮಾಡ್ತೀವಿ, ನಮ್ಮ ಬದ್ಧತೆ ಇದು ಅಂತ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಎಂ ಡಿಸಿಎಂಗೆ ಆದಾಯ ಬರುವ ಉದ್ಯೋಗ ಬೇಕಾಗಿದೆ. ಅವರಿಗೆ 5 ವರ್ಷದ ಸಿಎಂ ಉದ್ಯೋಗ ಬೇಕಾಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ 5 ವರ್ಷದ ಸಿಎಂ ಉದ್ಯೋಗ, DK ಶಿವಕುಮಾರ್ಗೆ ಸಿಎಂ ಆಗುವ ಉದ್ಯೋಗ. ಇದ್ರ ಮಧ್ಯೆ ಉದ್ಯೋಗಾಕಾಂಕ್ಷಿಗಳು ಬಡವಾಗಿ ಹೋಗಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಕ್ರೋಶ ಇದೆ. ಹುಬ್ಬಳ್ಳಿ ಒಂದು ಹೋರಾಟ ನಡೀತಾ ಇದೆ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನ ಫಿಲಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯಿತು. ಇನ್ನು ಒಂದೇ ಒಂದು ಉದ್ಯೋಗಕ್ಕೂ ಕೂಡ ಇಂಟರ್ವ್ಯೂ ಕರೆದಿಲ್ಲ. ಯಾವ ನಿರುದ್ಯೋಗಿ ಇದ್ದಾರೆ, ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನ ಕೊಡಿಲ್ಲ. ಇವರು ಅಧಿಕಾರದ ಕಚ್ಚಾಟ. ಇವ್ರಿಗೆ ಮಾತ್ರ ಉದ್ಯೋಗ ಬೇಕು. ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಉದ್ಯೋಗ ಬೇಕು. ಮುಖ್ಯಮಂತ್ರಿಗೆ 2.5 ವರ್ಷ ಇದ್ದಿದ್ದು 5 ವರ್ಷ ಬೇಕು. ಇವರಿಬ್ಬರಿಗೂ ಉದ್ಯೋಗ ಬೇಕು. ಅದು ಸಮರ್ಥ ಉದ್ಯೋಗ, ಒಳ್ಳೆ ಕಾಸು ಬರೋ ಆದಾಯ, ಕೋಟಿ ಆದಾಯ ಬರೋ ಉದ್ಯೋಗಗಳು ಬೇಕು. ಆದರೆ ಬಡವರ ಮಕ್ಕಳಿಗೆ ಉದ್ಯೋಗ ಇಲ್ಲದೆ ವಂಚಿತರಾಗಿದ್ದಾರೆ. ಅದರ ವಿರುದ್ಧ ಇವತ್ತು ಸುಮಾರು 20,000 ಜನ ನಿರುದ್ಯೋಗಿಗಳು ಅವರ ಒಂದು ಹೋರಾಟ ನಾನು ಬೆಂಬಲ ಕೊಟ್ಟು ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಕೂಡಲೇ ಇವರು ಪಾಪರಾಗಿಲ್ಲ ಅಂದ್ರೆ ಪದೇ ನಾನು ಹೇಳ್ತಾ ಇದ್ದೀನಿ, ಪಾಪರಾಗಿದೆ ಈ ಸರ್ಕಾರ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ದಾರೆ. 7 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಮೊನ್ನೆ KSRTC ಅವರು ಅವರ ಅರಿಯರ್ಸ್ ಕೊಟ್ಟಿಲ್ಲ ಅಂತ ಅವರು, ಅಂಗನವಾಡಿಯವರು ಇನ್ನೇನು ಶುರು ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್